ಸುಮಾರು 2.5 ದಶಕದ ಹಿಂದಿನ ಕತೆ ಇದು. ಸಾಕಮ್ಮ ಅನ್ನೋ ಒಂದು ಮಹಿಳೆ 23 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ಕಾಣೆಯಾಗಿದ್ಲು. 2 ವರ್ಷಗಳ ನಂತರ 23 ವರ್ಷದ ಹಿಂದೆ ಅಂದರೆ 2001ನಲ್ಲಿ ಆಮೇಲೆ ಅವರೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದರು. ಪೊಲೀಸ್ ಸ್ಟೇಷನ್ ನೋಡಿದ್ರು ಅವ್ರು ಕತ್ತೆ ಆಗಲಿಲ್ಲ. ಯಾರೋ ಸತ್ತೋದ್ರು ಅಂದ್ಬಿಟ್ಟು ಒಮ್ಮೆ ಸತ್ತೋದ್ಲು ಅಂತ ಹೇಳ್ಬಿಟ್ಟು ಆ ಥರದ್ದು ಇದಾಗಿತ್ತು ಅಂತ ಪತ್ರಿಕೆಗಳನ್ನು ನೋಡಿದು ನಾವು ಗೊತ್ತಾದಾಗ ತಿಳಿದು ಬಂದಂಥ ವಿಚಾರ. ಅದಾದಮೇಲೆ ಅಮ್ಮ ಟ್ರೈನ್ ಹಿಡ್ಕೊಂಡು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಗೆ ಅವಳು ಗೊತ್ತಿಲ್ಲದೆ ಹೊರಟೋಗಿದ್ದಾಳೆ. ಅವಳು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಏನೂ ಗೊತ್ತೇ ಇಲ್ಲ. ಅವಳು ಹೊರಟೋಗಿದ್ದಾಳೆ. ಹೋಗಿ ಪಾಪ ಅಲದು ಅಲ್ಲಿ ಇಲ್ಲಿ ಸುತ್ತಾಡಿ ಮಾತಾಡಿ, ಭಾಷೆ ಗೊತ್ತಿಲ್ಲ, ಬದುಕಿಲ್ಲ, ಊಟ ಇಲ್ಲ, ವಸತಿ ಇಲ್ಲ, ಬಟ್ಟೆ ಇಲ್ಲ, ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಕಾಡಿ ಬಿಡಿ 23 ವರ್ಷಗಳ ಜೀವನ ಸಾಗಿಸಿದ್ದಾಳೆ. ಇದಾದಮೇಲೆ ಈ ಅಮ್ಮ ಅಲದಾಡೋದು ನೋಡಿ ನಮ್ಮ ವಿಜಯ್ ಕುಮಾರ್ ಅವರು ಎಕ್ಸ್ ಖಾತೆನಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ಸಹಾಯವಾಣಿಗೆ ಅವರು ಹಾಕಿದ್ದಾರೆ. ನಮ್ಮ ಮೇಜರ್ ಮಣಿವಣ್ಣನ್ನು ಅದನ್ನು ತಮ್ಮ ಖಾತೆಯಲ್ಲಿ ತಗೊಂಡು ಪುನಃ ಇನ್ನೊಬ್ಬರು ಹೇಳಿದ್ದಾರೆ ಅವ್ರಿಗೆ ನೀವು ಆದಮೇಲೆ. ಅಲ್ಲಿಂದ ಮೇಜರ್ ಮಣಿವಣ್ಣನಿಗೆ ಅವ್ರ ಸ್ನೇಹಿತರು IPS ಆಫೀಸರು ರವಿನಂದನ್ ಅಂತ, IPS ಆಫೀಸರ್ ರವಿನಂದನ್. ಈ ಅಮ್ಮ ಕನ್ನಡ ಮಾತಾಡ್ತಾ ಇದ್ಲು. ಇದನ್ನು ಗುರುತಿಸಿ ಇವರು ವಿಜಯ್ ಕುಮಾರ್ ಅವರ ಇದ್ರ ಮೇಲೆ ಮೆಸೇಜ್ ಮೇಲೆ ಹೆಲ್ಪ್ಲೈನಲ್ಲಿ ಕೊಟ್ಟಂಥ ಮೆಸೇಜನ್ನು ಟ್ಯಾಗ್ ಮಾಡಿ ಇವ್ರು ಹಾಕ್ಕೊಂಡು ಇವರು ಮಾತಾಡಿ ಅವರು ಕೂಡಲೇ ನಮ್ಮ ಭಿಕ್ಷುಕರ ಕೇಂದ್ರ ಮಲ್ಲಿಕಾರ್ಜುನ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸಂಪರ್ಕ ಮಾಡಿ ಇವರೆಲ್ಲ ಚರ್ಚೆ ಮಾಡಿಕೊಂಡು ಆದಮೇಲೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಅನುಮತಿ ಪಡ್ಕೊಂಡು ಪರ್ಮಿಷನ್ ತಗೊಂಡು ಅಸಿಸ್ಟೆಂಟ್ ಕಮಿಷನರು ಅವರೆಲ್ಲ ಒಂದು ಟೀಮ್ ಮಾಡಿ 3 ಜನರನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ವಿ. ಬಸವರಾಜು ಹಿರಿಯ ಮೇಲ್ವಿಚಾರಕರು, ಅಗರಿಬೊಮ್ಮಳ್ಳಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಜಯನಗರ ಜಿಲ್ಲೆ, ಕುಮಾರಿ ಭಾರತಿ ವಾರ್ಡನ್ ಅಮ್ಮ ಇಲ್ಲಿ ಬಸವರಾಜು, ಆಮೇಲೆ ಇನ್ನೊಬ್ಬರು ಮಣಿಕಂಠ ವಾರ್ಡನ್ನು ನಿರಾಶ್ರಿತರ ಕೇಂದ್ರ ವಾರ್ಡನ್. ಇವು 3 ಜನನ ಖುದ್ದಾಗಿ ನಾವು ಹಿಮಾಚಲ ಪ್ರದೇಶದ ಮಂಡಿಗೆ ಕಳಿಸಿದ್ವಿ. ಅಲ್ಲಿ ಕಳಿಸಿ ಅವ್ರ ಜೊತೆಯಲ್ಲಿ ಮಾತಾಡಿ ಈ ಅಮ್ಮನಿಗೆ ಇದು ಮಾಡಿಸಿ ಇಲ್ಲಿ ಇವ್ರಿಗೆ ನಂಬಿಕೆ ಬಂದಿಲ್ಲ, ಇವ್ರ ಜೊತೆಯಲ್ಲಿ ಅವ್ರ ಸಂಬಂಧಿಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿಸಿ ಅವ್ರು ದೃಢಪಡಿಸ್ಕೊಂಡು ಆದಮೇಲೆ ಈ ಅಮ್ಮ ನಮ್ಮವಳೆ ಅಂತ ಹೇಳಿ ಆದಮೇಲೆ ಇವರು ಅಲ್ಲಿಂದ ರಾತ್ರಿ ಕರ್ಕೊಂಬಂದಿದ್ದಾರೆ. ಫ್ಲೈಟಲ್ಲಿ ಕರ್ಕೊಬಂದು ರಾತ್ರಿ ಇಲ್ಲಿಟ್ಟು ಇವತ್ತು ನಮ್ಮ ಮುಂದೆ ಅವ್ರನ್ನ ಹಾಜರುಪಡಿಸಿದ್ದೀವಿ. ಇದು ನೋಡಿದ್ರೆ ನನಗೆ ಬಜರಂಗಿ ಸಿನಿಮಾ ನೋಡಿದ್ವಲ್ಲ ಸಲ್ಮಾನ್ ಖಾನ್ ಅಲ್ವಾ, ಅದೇ ಥರ ಕಾಣಿಸ್ತಾ ಇದೆ. ಅಮ್ಮಗೂ ತಪ್ಪಿಸ್ಕೊಂಡು ಅಲದಾಡಿ ಮಾಡಿ ಸುತ್ತಾಡಿ ಕೊನೆಗೆ ಅವ್ರು ಹೋದಾಗ ಅವ್ರಿಗೆಲ್ಲ ಸಂತೋಷ ಆಗುತ್ತಲ್ಲ ಮನೆಯವ್ರಿಗೆ, ಆ ಥರದ ಘಟನೆ ಥರ ಅನ್ನಿಸ್ತು ನನಗೆ. ಬೆಳಗ್ಗೆ ತಿಂಡಿ ತಿಂತ ಯೋಚನೆ ಮಾಡ್ತಾಯಿದ್ದೆ, 23 ವರ್ಷ ನಂತರ ಹಿಂಗೆ ಬಂತು ಅಂದರೆ ಆ ಸಿನಿಮಾದ ಜ್ಞಾಪಕ ಬಂತು, ಬಜರಂಗಿ ಬೈಜಾನ್. ಸೊ ಆ ಥರದ ಒಂದು ಇದಿದೆ. ಸಂತೋಷ. ನಮ್ಮ ಸಾಮಾಜಿಕ ಕಾರ್ಯಕರ್ತರು ವಿಜಯ್ ಕುಮಾರ್ ಅವರು ಈ ಒಂದು ಸಂದೇಶನ ತಮ್ಮ ಬ್ಲಾಗ್ ಮುಖಾಂತರ ಎಕ್ಸ್ ಖಾತೆಗೆ ಹಾಕಿ ಅಲ್ಲಿಂದ ನಮ್ಮ ಸಹಾಯವಾಣಿಯನ್ನು ಗ್ರಹಿಸಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ವಿಜಯನಗರ ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳು, ನಮ್ಮ ನಿರ್ಗತಿಕರ ಕೇಂದ್ರ ಪರಿಹಾರ ಕೇಂದ್ರ ಅಲ್ಲಿ ಕೋಆರ್ಡಿನೇಟ್ ಮಾಡಿ ನಾವೆಲ್ಲ ಟೀಮಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿಜಯಪುರ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಬಳ್ಳಾರಿ ಜಿಲ್ಲೆನ 2 ಜಿಲ್ಲೆ ಜಿಲ್ಲಾಡಳಿತ ಸಂಯೋಗದಿಂದ 23 ವರ್ಷಗಳ ಹಿಂದೆ ಕಳೆದೋಗಿದ್ದಂತೆ, ಈಗ ಅಮ್ಮನಿಗೆ 50 ವರ್ಷ,
23 ವರ್ಷ ಅಂದರೆ 27 ವರ್ಷ ಹೊರಬಿಟ್ಟಾಗ. ಸೊ ಒಬ್ಬ ಮುಗ್ಧ ಅನಕ್ಷರ ಮಹಿಳೆ ಕಾಣೆಯಾಗಿ 23 ವರ್ಷಗಳ ನಂತರ ವಾಪಸ್ ತನ್ನ ಹುಟ್ಟೂರಿಗೆ, ತನ್ನ ನೆಲಕ್ಕೆ, ತನ್ನ ಸಂಬಂಧಿಕರಿಗೆ ಬಂದು ಭೇಟಿಯಾಗಿ ನೋಡಿದಂಥ ಘಟನೆ ಅದು ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಸಮಾಜ ಕಲ್ಯಾಣಕ್ಕೆ ಮತ್ತು ಬಳ್ಳಾರಿ ವಿಜಯಪುರ ಜಿಲ್ಲೆ ಮತ್ತು ನಮ್ಮ ವಿಜಯಕುಮಾರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಕೆಲಸವನ್ನು ಶ್ಲಾಘನೆ ಮಾಡಿ ಸಾಕಮ್ಮ ಅವರು ವಾಪಸ್ ಬಂದಿರೋದಕ್ಕೆ ಸಂತೋಷ ಆಗಿದೆ. ಒಂದು ಒಳ್ಳೆಯ ಕೆಲಸನ ನಮ್ಮ ಇಲಾಖೆಯವರು, ಜಿಲ್ಲಾಡಳಿತ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಸಾಕಮ್ಮನವರ ಬಂದು ಅವರ ಅಕ್ಕ ಇದ್ದಾರೆ, ಅವ್ರ ತಂಗಿ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ವಶಕ್ಕೆ ಒಪ್ಪಿಸ್ತಾ ಇದ್ದೀವಿ. ಇಲಾಖೆಯಿಂದ ಸಾಕಮ್ಮವ್ರ ಫ್ಯಾಮಿಲಿಗೆ ಏನಾದರೂ ಆರ್ಥಿಕ ನೆರವು ಇತ್ಯಾದಿ ಏನಾದರೂ ಉದ್ಯೋಗ ಅಂತ ಹೇಳೋದು ಇದು ಮಾಡಿದ್ದು ಓಕೆ, ಒಳ್ಳೆ ಕೆಲಸನೇ. ಈಗ ಮತ್ತೆ ನೋಡೋಣ, ಅಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರದ ಯೋಜನೆಗಳಿದ್ದಾವೆ. ಆ ಸಿಕ್ಕಿರೋದೇ ಒಂದು ಸಂತೋಷ. ಅದು ಫ್ಯಾಮಿಲಿ ಸೇರ್ಕೊಳ್ಳಿ. ಆಮೇಲೆ ಅವರು ಯಾವ್ಯಾವ ಗ್ರೂಪಿಗೆ ಸೇರಿದ್ದಾರೋ ಗೊತ್ತಿಲ್ಲ, ಬಟ್ ಅವರು ಸೀಮ್ಸ್ ಟು ಬಿ ಬ್ಯಾಕ್ವರ್ಡ್ ಕ್ಲಾಸ್ ಗ್ರೂಪ್ಗಿದ್ದಾರೆ. ಅಲ್ಲಿ ಅನೇಕ ಯೋಜನೆಗಳಿದ್ದಾವೆ. ಅವ್ರಿಗೆ ಆ ರೀತಿಯ ಸಹಾಯ ಬೇಕು ಅಂದಾಗ ಸರ್ಕಾರ ಆ ಯೋಜನೆಗಳನ್ನು ಅವ್ರಿಗೆ ಒದಗಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಅವರಿಗೆ ಆಧಾರ್ ಕಾರ್ಡು ಮತ್ತು ಅವ್ರಿಗೇನಿದೆ ಆಧಾರ್ ಕಾರ್ಡ್ ಇದ್ದಾವೆ, ಅವ್ರಿಗೆ ಬೇರೆ ಬೇರೆ ಪೆನ್ಷನ್ಗಳ ಫೆಸಿಲಿಟಿ ಸಿಗುತ್ತೆ, ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಇಲ್ಲಿದ್ರೆ ಅವನ್ನ ಒದಗಿಸ್ಕೊಡೋಕ್ಕೆ ಎಲ್ಲ ಪ್ರಯತ್ನ ಮಾಡೋಣ. ನಮ್ಮ ಇಲಾಖೆಯಿಂದನೂ ಏನು ಸಾಧ್ಯ ಇದೆ ಎಲ್ಲ ಮಾಡ್ತೀವಿ. ಹೇಗೆ ಪರ್ಟಿಕ್ಯುಲರ್ ಮಿಸ್ ಆಗಿದ್ದು ಹೇಗೆ ಅವರು ಮತ್ತೆ ಏನು ಮಾಡ್ತಾ ಇದ್ರು ಇಷ್ಟು ವರ್ಷ ಹೇಗಿದ್ರು? ಅವರು ಅಚಾನಕ್ಕಂಗೆ ಹೊರಟೋಗ್ಬಿಟ್ಟಿದ್ದಾರೆ ಮನೆಯಿಂದ. ಯಾವುದೋ ಒಂದು ಮದುವೆಗೆ ಏನು ಅಂತ ಬಂದು ಹಾಗೆ ಬಿಟ್ಬಿಟ್ಟು ಹಂಗೆ ಟ್ರೈನ್ ಎತ್ತಿಬಿಟ್ಟು ಹೊರಟೋಗಿದ್ದಾರೆ. ಎಲ್ಲೋ ಹತ್ಕೊಂಡು ಚಂಡೀಗಢಗೆ ಹೋಗ್ಬಿಟ್ಟಿದ್ದಾರೆ ಅಲ್ವೇನಪ್ಪ. ಇವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನಿಲ್ಲ, ಅಲ್ಲಿ ಇಳಿದ್ಬಿಟ್ಟು ಯಾರೂ ಗೊತ್ತಿಲ್ಲ, ಪರಿಚಯ ಇಲ್ಲ, ಭಾಷೆ ಇಲ್ಲ, ಜೋಬಲ್ಲಿ ದುಡ್ಡು ಇಲ್ಲ, ಭಿಕ್ಷೆ ಇಡ್ಸೆ ಬೇಡ್ಕೊಂಡು ಹಂಗೆ ಆ ಬೀದಿಲಿ ಬಿದ್ಕೊಂಡು ಎಲ್ಲೋ ಮರದ ಕೆಳಗಡೆ ಇದ್ಕೊಂಡು ಹಂಗೆ ಜೀವನ ಸಾಗಿಸಿದ್ದಾರೆ, ಭಿಕ್ಷೆ ಮಾಡೋದು. ಅದಕ್ಕೆ ಅಲ್ಲಿಂದ ನಮ್ಮ ಇದಕ್ಕೆ ಕಮ್ಯುನಿಕೇಟ್ ಮಾಡಿದ್ರು ಅವರು, ಸಮಾಜ ಕಲ್ಯಾಣ ಇಲಾಖೆ. ಯಾಕೆ ಲಕ್ಕಿಲಿ ರವಿನಂದನ್ IPS ನಮಗೆ ಮೇಜರ್ ಕ್ಯಾಪ್ಟನ್ ಅವರು ಫ್ರೆಂಡ್ಸು. ಇವರು ಸಂದೇಶ ಬಂದಮೇಲೆ ಅವರು ಕರ್ನಾಟಕದವರು IPSನವರು ಅವ್ರು ಮಾತಾಡಿಕೊಂಡು ರವಿನಂದನ್ ಹೀಗಾಗಿ ಬಾಗೂರ. ಓಕೆ, ಮತ್ತು ಅಲ್ಲಿ ಹಂಗೆ ಭಿಕ್ಷೆ ಮಾಡ್ಕೊಂಡು ಹಂಗೆ ಜೀವನ ಕಳೆದಿದ್ದಾರೆ. 23 ಇಯರ್ಸ್, ಬಿಗ್ ಟೈಮ್. 2.5 ದಶಕ ಕಳೆದು ಬಂದು ಪುನಃ ಅವರು ಚೆನ್ನಾಗಿ ಆರೋಗ್ಯವಾಗಿದ್ದಾರಲ್ಲ, ಅದೇ ಒಂದು ಸಂತೋಷ. ಇನ್ಮೇಲೆ ಅವರೆಲ್ಲ ನೋಡ್ಕೊಳ್ಳಿ ಚೆನ್ನಾಗಿ. ಒಬ್ಬ ಅಮ್ಮ ಅವರು ಅನುಭವಿಸಕ್ಕಂಥ ನೋವು, ಯಾತನೆ, ಕಷ್ಟ ಅವ್ರಿಗೆ ಗೊತ್ತು. ನಾವು ಯಾರು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾರೂ ಇಲ್ಲ, ಯಾರಿಗೇನು ಹೇಳ್ಕೊಳಕ್ಕಾಗಲ್ಲ. ಅವ್ರ ನೋವನ್ನು, ಅವ್ರ ಕಷ್ಟನ, ಅವ್ರ ಸಮಸ್ಯೆನ, ಅವ್ರ ಬದುಕನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ, ಹೇಳ್ಕೊಳ್ಳೋಕ್ಕೆ ಒಬ್ಬರೂ ಇಲ್ಲ ಅಲ್ಲಿ ಅವ್ರಿಗೆ. ಅಂತಿಮವಾಗಿ ಮತ್ತೆ ವಾಪಸ್ ಬರೋದ್ರಲ್ಲಿ ಆ ಸಫಲ ಆಗಿದ್ದಾಳೆ, ಬಿಕಾಸ್ ಆಫ್ ಅವರ್ ಆಫೀಸರ್ಸ್ ಮತ್ತು ಸಮಾಜ ಕಾರ್ಯಕರ್ತರು. ಸೋಷಿಯಲ್ ಮೀಡಿಯಾ ಸಮ್ಟೈಮ್ ಎಷ್ಟು ಉಪಯುಕ್ತ ಆಗದನ್ನೋಕ್ಕೆ ಇದೊಂದು ಎಕ್ಸಾಂಪಲ್ಲು. ಆ ಸೋಷಿಯಲ್ ಮೀಡಿಯಾ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಲಿ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಈ ಥರ ಕೆಲಸ ಮಾಡಿದ್ರೆ ಅದು ಶ್ಲಾಘನೆಯೇ ಹೆಚ್ಚು ಉಪಯುಕ್ತ. ಸರ್, ಈಗ ಅಲ್ಲಿ ಅವ್ರಿಗೆ ಸಾಕಮ್ಮ ಅಂತೇಳಿ ಇಲ್ಲಿ ಗೊತ್ತು ಸರ್. ಈಗ ಅಲ್ಲಿ ಕೆಲವು ತಾಂತ್ರಿಕ ಮತ್ತು ಆಡಳಿತಾತ್ಮಕ ತೊಂದರೆಗಳು ಸರ್. ಅಲ್ಲಿಂದ ಕರ್ಕೊಂಡ್ಬರುವಾಗ, ಯಾಕಂದ್ರೆ 23 ವರ್ಷ ಆಯ್ತು. ಈಗ ಯಾರು ಏನೇ IAS ಇರಲಿ IPS ಇರಲಿ, ಅಲ್ಲಿಂದ ಕರ್ಕೊಂಡ್ಬರುವಾಗ ಆಡಳಿತಾತ್ಮಕವಾದ ಕೆಲವೊಂದು ನಿಯಮಗಳು ಇರ್ತದೆ. ಅವಾಗ ಸಂದರ್ಭ ಹೆಂಗಿತ್ತು ಸರ್ ಕರ್ಕೊಂಡ್ಬರುವಾಗ? ಅಲ್ಲ, ಅದಕ್ಕೆ ನಮ್ಮ ಅಧಿಕಾರಿಗಳನ್ನೇ ಕಳಿಸ್ಬಿಟ್ಟು ಅಲ್ಲಿಗೆ ಅವ್ರ ಜೊತೆಲಿ ಮಾತಾಡಿ, ಅಲ್ಲಿ ಆಡಳಿತಕ್ಕೆ ಮಾತಾಡಿ, ನಮ್ಮದೇ ಅಧಿಕಾರಿಗಳು ಕಳಿಸಿ ಅಲ್ಲಿ ಅವರು ಇದು ಮಾಡಿಕೊಂಡು ನಮ್ಮ AC DC ಅಲ್ಲಿ ಒಂದು ಇದು ಮಾಡಿ ದಾಖಲಾತಿ ಎಲ್ಲ ಮಾಡಿ ಹ್ಯಾಂಡಿಂಗ್ ಓವರ್ ಆ್ಯಂಡ್ ಟೇಕಿಂಗ್ ಓವರ್ ಎಲ್ಲ ದಾಖಲೆ ಅಫಿಷಿಯಲ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡಿದ್ವಿ. ಇದರಲ್ಲಿ ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರ ಸಿಗ್ನೇಚರ್, ತಹಸೀಲ್ದಾರ್, ಟ್ರೈಬಲ್ ವೆಲ್ಫೇರ್ ಆಫೀಸರ್. ಓಲ್ಡ್ ಏಜ್ ಹೋಮಲ್ಲಿ ಇದ್ದು ಅಲ್ಲಿರೋರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ನಾವೇ ಟೇಕ್ ಓವರ್ ಮಾಡಿದ್ವಿ. ಏನು ಸಮಸ್ಯೆ ಏನಾಗಿಲ್ಲ, ಎಕ್ಸೆಪ್ಟ್
ಓಲ್ಡ್ ಏಜ್ ಹೋಮ್, You can mention that. ಬಾಲ್ ವ್ಯಾಲಿ ಕಲ್ಯಾಣ ಸಭಾ ಬಾಲ್ ವ್ಯಾಲಿ ಕಲ್ಯಾಣ ಸಭಾ ಬಾಂಗ್ ರೋಡ್ ಓಲ್ಡ್ ಏಜ್ ಹೋಮ್ ಅಲ್ಲಿದ್ದರು. ಅಲ್ಲಿ ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸರ್ ಮಂಡಿ, ಡಿಸ್ಟ್ರಿಕ್ಟ್ ಮಂಡಿ ಹಿಮಾಚಲ್ ಪ್ರದೇಶ್ ಸಮೀರ್ ಅಂತ ಹೇಳಿ. ಅವರು ಸಹಿ ಮಾಡಿದ್ದಾರೆ. ಓಲ್ಡ್ ಏಜ್ ಹೋಮಲ್ಲಿ ಇಟ್ಟಿದ್ದಾರೆ ಅವ್ರಿಗೆ. ಅಲ್ಲೇನು ಅವ್ರಿಗೇನು ಸಮಸ್ಯೆ ಮಾಡಿಲ್ಲ ಪಾಪ. ಅಲ್ಲೂ ಓಲ್ಡ್ ಏಜ್ ಹೋಮ್ ಇರ್ತವೆ, ನೋಡ್ಕೊಂಡಿದ್ದಾರೆ. ನೋಡ್ಕೊಂಡಿದ್ರೆ ಇವ ಅಮ್ಮ ಈ ಥರ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಹಾಂ 23 ವರ್ಷದ ಹಿಂದೆ ಹೋದಾಗ 23 ವರ್ಷ ಅವ್ರು ಎಲ್ಲಿದ್ರು ಅಥವಾ ಯಾವ್ದಾದ್ರು ಅಲ್ಲ, ಬಿಗಿನಿಂಗ್ ಎಲ್ಲ ಹಂಗೆ ಅಡ್ಡಾಡ್ಕೊಂಡು ಹೋಗಿದ್ದಾರೆ, ಆಮೇಲೆ ತಗೊಂಡು ಟೇಕ್ ಓವರ್ ಮಾಡ್ತಾರೆ. ಇಲ್ಲೂ ಹಂಗಿಲ್ವಾ, ಭಿಕ್ಷೆ ಗಿಕ್ಷೆ ಮಾಡೋರು ಆಗ್ತಿರ್ತಾರೆ. ನಿರ್ಗತಿಕ ಕೇಂದ್ರದಲ್ಲೇ ಜಾಸ್ತಿ ದಿನ ಇದ್ರಾ ಅಥವಾ ಈಗ 2 ವರ್ಷ ಇದ್ರೆ ಉಳಿದೆಲ್ಲ ಅಲ್ಲ ಅಲ್ದಾಡ್ಕೊಂಡೇ ಇದ್ರು ಅನ್ನೋ ಕಾಣುತ್ತೆ. 2 years ಓಲ್ಡ್ ಇದು ಇದ್ದಿದ್ರು ಎಲ್ಲಿ ಓಲ್ಡ್ ಏಜ್ ಹೋಮಲ್ಲಿ. ಓಲ್ಡ್ ಏಜ್ 2 ವರ್ಷದಿಂದ. ಸೊ ಅಫಿಷಿಯಲ್ ಇದೆಲ್ಲಾಗಿದೆ, ಹ್ಯಾಂಡ್ ಓವರ್ ಆ್ಯಂಡ್ ಟೇಕ್ ಓವರ್. ಅಫಿಷಿಯಲ್ ಟ್ರಾನ್ಸಾಕ್ಷನ್ ಮಾಡಿ ಎಮ್ಮ ಕರ್ಕೊಬರೋಕ್ಕೆ ಏನೇನು ಇದಿದೆ ಬೇರೆ ಕಡೆ ಹೋದಾಗ ಅದನ್ನೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಫಾಲೋ ಮಾಡಿದ್ದಾರೆ. ಕನ್ನಡ ಮಾತಾಡ್ತಾ ಇದ್ಲಲ್ಲ, ಅದು ನಮ್ಮ ಕನ್ನಡದವ್ರದ್ದು, ಹಾಸನದವರು ರವಿನಂದನ್, ಈಸ್ ಅನ್ IPS ಆಫೀಸರ್. ಇವರು ಮೆಸೇಜ್ ಮೇಲೆ ಆಮೇಲೆ ನಮ್ಮ ಕ್ಯಾಪ್ಟನ್ ಮೇಜರ್ ಮಣಿವಣ್ಣನ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ. ಇಮಿಡಿಯೇಟ್ಲಿ ಇವ್ರಿಗೆ ಹೇಳಿದ್ದಾರೆ ನಮ್ಮ ನಿರ್ಗತಿಕ ಕೇಂದ್ರಕ್ಕೆ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಬಳ್ಳಾರಿ ಆ್ಯಂಡ್ ವಿಜಯನಗರ ಇಷ್ಟು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ನೆಟ್ವರ್ಕ್ ಮಾಡಿ ಗೌರ್ಮೆಂಟಿಂದ ಒಂದು ಟೀಮ್ ಮಾಡಿ ಸ್ಮೂತಾಗಿ ಇದು ಮಾಡ್ಕೊಂಡು ಮಾಡಿದ್ದಾರೆ. 19ನೇ ತಾರೀಕು ಗೊತ್ತಾಗಿದೆ. 19ಕ್ಕೆ ಇದು ಮಾಡಿದಷ್ಟೇ ಮಾಡಿದ್ವಿ. ಈಗ ಇವತ್ತೆಷ್ಟು 25, 19 ಲೆಕ್ಕಗೆ ಎಷ್ಟು 25 ದಿನ. 19 ಡಿಸೆಂಬರ್ಗೆ ಮಣಿವಣ್ಣನ್ ಟ್ವೀಟ್ ಇದೆ. ಹಾಂ 20ಕ್ಕೆ ಹೊರಟು ಮಣಿವಣ್ಣನ್ ಟ್ವೀಟ್ ಮಾಡಿದ್ದಾರೆ 20ಕ್ಕೆ. 19 ಡಿಸೆಂಬರ್ಗೆ 19 ಡಿಸೆಂಬರ್ಗೆ ಕನೆಕ್ಟೆಡ್ ವಿತ್ ರವೀಂದ್ರನ್ IPS at ಮಂಡಿ. ಅವತ್ತೇ 19ಕ್ಕೆ ಅವರು ಮಂಡಿ SP ಇದಾರಲ್ಲ ರವಿನಂದನ್, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರ ಮೆಸೇಜಲ್ಲಿ. ಅಷ್ಟೇ ಗೊತ್ತಾದ ವಿತಿನ್ 1 ವೀಕ್ ಇವೆಲ್ಲ ಮಾಡಿದ್ದಾರೆ. ಮಣಿವಣ್ಣನ್ ಸರ್ಗೆ, ರವಿನಂದನ್ ಸರ್ಗೆ, ಅಜಯ್ ಕುಮಾರ್ ಅಂಡ್ ಟೀಮ್ ಹೋಗಿತ್ತಲ್ಲ, ಅವ್ರಿಗೆ ಏನಾದ್ರು ಇಲಾಖೆಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಅಫಿಷಿಯಲ್ ಡ್ಯೂಟಿ ಇದೆ. ಅಷ್ಟೇನಾ ಮತ್ತೆ ಬೇರೆ ಏನಾದ್ರು ಸರ್ಕಾರದಿಂದ ಅವರು ವಿಶೇಷ ಸರ್ಕಾರದ ಅಧಿಕಾರಿಗಳಿಗೆ ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ತಮ್ಮ ಹುದ್ದೆಯನ್ನು ಸಾರ್ಥಕ ರೀತಿಯಲ್ಲಿ ಉಪಯೋಗಿಸಿದ್ದಾರೆ. ಪದೇ ಪದೇ ಅವರಿಗೆ ಅಭಿನಂದನೆ ಹೇಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.